ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರ ಒಂದು ಹೋರಾಟದಲ್ಲಿ ಗೆಲುವು ಯಾರ್ದಾಗಿರುತ್ತೆ. ಈ ಕಡೆ JP ಪಾಟೀಲ್ ಸುಸೇಂದ್ರ ಪರವಾಗಿ ನಿಂತಿದ್ದಾರೆ, ಆದರೆ ಇತ್ತ ಕಡೆ ಅರ್ಜುನ್ ಪರವಾಗಿ ಶ್ರೀಮಂತಪ್ಪ ವಾದ ಮಾಡ್ತಿದ್ದಾರೆ. ಹಾಗಿದ್ರೆ ಈ ಒಂದು ಕೋರ್ಟ್ನಲ್ಲಿ ಬರೋ ಜಡ್ಜ್ಮೆಂಟ್ ಏನಾಗಿರುತ್ತೆ, ಮಗು ಬೇಕಾ ಬೇಡವಾ, ಇದರ ಜೊತೆಗೆ ಭಾರಿ ಟ್ವಿಸ್ಟ್ ಕೂಡ ಸಿಗ್ತದೆ. ವೃಂದಾ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಇಲ್ಲಿ ನಿರ್ಮಲಾ ಪಾಟೀಲ್. ಹಾಗಿದ್ರೆ ನಿರ್ಮಲಾ ಕುತಂತ್ರ ನಿಜಕ್ಕೂ ಕೂಡ ಎಲ್ಲರ ಮುಂದೆ ಬಯಲಾಗ್ತಿದ್ಯಾ, ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಮಗು ಬೇಕು ಅಂತ ಹೇಳಿ ಅರ್ಜುನನ್ನು ಒತ್ತಾಯಿಸ್ತಿದ್ದಾರೆ. ಅತ್ತ ಕಡೆ ಬೃಂದಾ ಅಂತೂ ಒಂದೇ ಹೆಜ್ಜೆ ಮುಂದೆ ಹೋಗಿದ್ದೆ, ಚರಣ್ಗೆ ಡೈಟು ಅದು ಇದು ಅಂತ ಹೇಳಿ ಸೊಪ್ಪು ತರಕಾರಿ ಕೊಟ್ಕೊಂಡು ಯಾವುದೇ ರೀತಿಯಲ್ಲೂ ಕೂಡ ಆತ ಇಷ್ಟಪಡೋ ಊಟ ಕೊಡದೆ ತುಂಬ ಅಂದರೆ ತುಂಬ ಟಾರ್ಚರ್ ಕೊಡ್ತಿದ್ದಾರೆ. ಹಾಗಾಗಿ ಕೋರ್ಟಿನ ಕಟಕಟೆನೇ ಶುರುವಾಗ್ಬಿಟ್ಟಿದೆ. ಮನೆಯೇ ಕೋರ್ಟ್ ಮಾಡ್ಕೊಂಡಿದ್ದಾರೆ JP ಪಾಟೀಲ್ ಸುಸೇಂದ್ರ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ರೆ, ಇಲ್ಲಿ ಅರ್ಜುನ್ ಮತ್ತು ಚರಣ್ ಪರವಾಗಿ ಯಾರು ಬರ್ತಾರೆ ಅಂತ ಹೇಳಿ ಎಲ್ರಿಗೂ ಕೂಡ ಶಾಕ್ ಆಗಿರುತ್ತೆ. ಇದರ ನಡುವೆ ಅನ್ನಪೂರ್ಣ ಅಂದರೆ ಭಾರ್ಗವಿ ಮತ್ತು ಬೃಂದಾ, ಅಮ್ಮ ಹಾಗೆ ಶಕುಂತಲಾ ಇಬ್ಬರು ಕೂಡ ಜಡ್ಜ್ಗಳಾಗಿ ತಮ್ಮ ಆಸನವನ್ನು ಅಲಂಕರಿಸಿದ್ದಾರೆ. ಇದರ ಜೊತೆಗೆ ಯಾರಪ್ಪ ಬರ್ತಾರೆ, ಇವರೇ ವಾದ ಮಾಡಬೇಕು ಅನಿಸುತ್ತೆ ಅಂತ ಹೇಳಿ ಭಾರ್ಗವಿ ಮತ್ತು ಬೃಂದಾ ಇಬ್ಬರು ಕೂಡ ಚರಣ್ ಮತ್ತು ಅರ್ಜುನನ್ನು ಗೇಲಿ ಮಾಡ್ತಾರೆ. ಆಗ ನಮಗೂ ಕೂಡ ಲಾಯರ್ ಇದ್ದಾರೆ, ಬರ್ತಾರೆ ಅಂತ ಹೇಳಿದ್ದೆ. ಅಲ್ಲಿಗೆ ಶ್ರೀಮಂತಪ್ಪ ಎಂಟ್ರಿ ಕೊಡ್ತಾರೆ. ಶ್ರೀಮಂತಪ್ಪ ಬಂದಿದ್ದೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ನಂತರ ಲಂಬು ಭಾವ, ಇವತ್ತು ನಾನು ನಿಮ್ಮ ವಿರುದ್ಧವಾಗಿ ವಾದ ಮಾಡ್ತಾ ಇದ್ದೀನಿ, ನನ್ನ ವಿರುದ್ಧ ವಾದ ಮಾಡೋ ತಾಕತ್ತು ನಿಮಗಿದೆಯಾ, ಸರಿ ಆಯಿತು ಶುರು ಹಚ್ಕೊಳ್ಳಿ ಅಂತ ಹೇಳಿ JP ಪಾಟೀಲ್ಗೆ ಮಾತನಾಡ್ತಾರೆ ಶ್ರೀಮಂತಪ್ಪ. ಆಗ ಇಲ್ಲಿ ಶಕುಂತಲವರು ಇನ್ನೊಂದು 10 ನಿಮಿಷ ತದನಂತರ ಮತ್ತೆ ಕೋರ್ಟನ ಸಮಯ ಶುರುವಾಗತ್ತೆ ಅಂತ ಹೇಳಿ ಹೇಳ್ತಿದ್ದಾಗನೇ ಶ್ರೀಮಂತಪ್ಪಂಗೆ ಭಯ ಶುರುವಾಗಿಬಿಡುತ್ತೆ. ಬಿಕಾಸ್ ಇಲ್ಲಿ ಅರ್ಜುನ್ ಎಲ್ಲವನ್ನ ಕೂಡ ಹೇಳ್ಕೊಟ್ಟಿದ್ರು, ಹೇಗೆ ವಾದ ಮಾಡಬೇಕು, ಯಾವ ಪಾಯಿಂಟ್ಸನ್ನು ವಾದ ಮಾಡಬೇಕು ಅಂತ ಹೇಳಿ ಶ್ರೀಮಂತಪ್ಪಂಗೆ. ಆದರೆ 10 ನಿಮಿಷ ತಡ ಆಯಿತು ಅಂದರೆ ಖಂಡಿತವಾಗ್ಲೂ ಅಷ್ಟರಲ್ಲಿ ಮರೆತು ಹೋಗ್ಬಿಟ್ರೆ ಏನಪ್ಪ ಮಾಡಲಿ ಅಂತ ಹೇಳಿ ಶ್ರೀಮಂತಪ್ಪ ತಲೆ ಕೆಡಿಸ್ಕೊತಿದ್ದಾರೆ. ಇತ್ತ ಕಡೆ ಭಾರ್ಗವಿ ಮತ್ತು ಬೃಂದಾ ಇಬ್ಬರು ಕೂಡ ಮಾವನ ಜೊತೆ ಸೇರಿಕೊಂಡು ಮಾತನಾಡ್ತಿದ್ರೆ, ಇತ್ತ ಕಡೆ ನಿರ್ಮಲಾ ಪಾಟೀಲ್ ಅವರು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಏನಿದು, ಇಂಥ ಸಮಯದಲ್ಲಿ ಮಗು ಬೇಕಾಗಿದೆ, ಮನೆ ಇಲ್ಲ, ಆಸ್ತಿ ಇಲ್ಲ, ಈ JPಗೆ ಏನಾಗಿದೆ, ಯಾಕೆ ರೀತಿ ಮಗು ಅಂತ ಪೀಡಿಸ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಶ್ರೀಮಂತಪ್ಪನ ಹತ್ರ ಯಾವುದೇ ಕಾರಣಕ್ಕೂ ಇವತ್ತು ನೀನು ನನ್ನ ಗಂಡ ಗೆಲ್ಲುವುದಕ್ಕೆ ಬಿಡಬಾರ್ದು, ಇವತ್ತು ನೀನು ಏನು, ನಿನ್ನ ವಿದ್ಯೆ ಏನು, ಎಲ್ಲವನ್ನ ಕೂಡ ನೀನು ತೋರಿಸ್ಬೇಕು ಅಂತ ಹೇಳಿ ಶ್ರೀಮಂತಪ್ಪ ಅವ್ರ ಹತ್ರ ನಿರ್ಮಲಾ ಪಾಟೀಲ್ ಹೇಳ್ತಾರೆ. ಖಂಡಿತ ಅಕ್ಕ, ಇವತ್ತಂತೂ ನಿನ್ನ ಗಂಡ ಲಂಬು ಭಾವನ ಸೋಲಿಸೋದಂತೂ ಶತಸಿದ್ಧ ನಾನು ಅಂತ ಶ್ರೀಮಂತಪ್ಪ ತಿಳಿಸ್ತಾರೆ. ತದನಂತರ ಇಲ್ಲಿ ಅರ್ಜುನ ಮತ್ತು ಚರಣ್ ಶ್ರೀಮಂತಪ್ಪನ ಹತ್ರ ಮಾತಾಡ್ತಿದ್ದಾರೆ. ನೀವು ಚೆನ್ನಾಗಿ ವಾದ ಮಾಡಬೇಕು, ಇಲ್ಲಿವರೆಗೂ ಡ್ಯಾಡ್ ಅಷ್ಟೊಂದೆಲ್ಲ ಪಾಯಿಂಟ್ಸ್ ಹಾಕಿದ್ರು, ಆದರೆ ನೀವೇನೂ ಕೂಡ ಹಾಕಿಲ್ವಲ್ಲ ಅಂತ ಹೇಳಿ ಕೇಳಿದಾಗ ಹಾಕ್ತೀನಿ ಒಮ್ಮೆಲೆ ಹಾಕ್ಬಿಟ್ರೆ ಹೇಗಿರುತ್ತೆ, ಕ್ಲೈಮ್ಯಾಕ್ಸಲ್ಲಿ ಎಲ್ಲ ಪಾಯಿಂಟ್ಸ್ನ ಹಾಕಬೇಕಲ್ವ, ಆಗಲಿ ತಾವೇ ಕತೆಗೆ ಮಜಾ ಸಿಗೋದು, ನೋಡ್ತಾರೆ ಎಂತೆಂಥ ಪಾಯಿಂಟ್ಸ್ ಹಾಕ್ತೀನಿ, ಗೆಲ್ಲೋದು ನಾವೇನೆ ಅಂತ ಹೇಳಿ ಅರ್ಜುನ್ ಮತ್ತು ಚರಣ್ ಮುಂದೆ ಶ್ರೀಮಂತಪ್ಪ ಹೇಳ್ತಾರೆ, ನಾವೇ ಗೆಲ್ಲಬೇಕು, ನನಗಂತೂ ಸೊಪ್ಪು ತರಕಾರಿ ತಿಂದು ಸಾಕಾಗೋಗಿದೆ, ನಮ್ಮ ಕಷ್ಟ ಯಾಕೆ ಯಾರಿಗೂ ಅರ್ಥ ಆಗ್ತಿಲ್ಲ ಅಂತಿದ್ದಾರೆ. ಈ ಕಡೆ ಅರ್ಜುನ್ ಕೂಡ ಹೌದು, ಮನೆ ಇಲ್ಲ ಏನಿಲ್ಲ, ಇಂಥ ಸಮಯದಲ್ಲಿ ಮಗು ಅಂತ ಇಲ್ಲಿ ಭಾರ್ಗವಿ ಪೀಡಿಸ್ತಿದ್ದಾರೆ, ಏನು ಆಗಿದೆಯೋ ಅವ್ರಿಗೆ ತಲೆ ಕೆಟ್ಟೋಗಿದೆ ಅನಿಸುತ್ತೆ ಅಂತ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಆ ಕಡೆ ಭಾರ್ಗವಿ ಮತ್ತು ಬೃಂದಾ ಇಬ್ಬರು ಕೂಡ ಅತ್ತೆ ಬಳಿಗೆ ಹೋಗ್ತಾರೆ. ಇಬ್ಬರು ಕೂಡ ಅತ್ತೆ ಬಳಿಗೆ ಹೋಗಿದ್ದಾರೆ. ಅತ್ತೆ ದಯವಿಟ್ಟು ನೀವು ನನ್ನ ಜೊತೆ ನಿಂತ್ಕೋಬೇಕು ಅತ್ತೆ ಅಂದಾಗ, ಏನು ನಿಮಗೆ ತಲೆ ಕೆಟ್ಟಿದ್ಯಾ, ಮಗು ಬೇಕು ಅಂತ ಹೇಳ್ತಿದ್ರಲ್ಲ, ಏನಾಗಿದೆ ನಿಮಗೆ, ಮನೆ ಇಲ್ಲ ಆಸ್ತಿ ಇಲ್ಲ, ಇಂಥ ಸಮಯದಲ್ಲಿ ಮಗು ಬೇಕಾಗಿದೆ, ತಲೆ ಕೆಟ್ಟಿದ್ಯಾ ನಿಮಗೆ ಅಂತ ಹೇಳಿದಾಗ, ಅಯ್ಯೋ ಅತ್ತೆ ಯಾಕೆ ರೀತಿ ಮಾತಾಡ್ತೀರಾ, ಮಗು ಆದರೆ ಎಲ್ಲ ಕೂಡ ಬದಲಾಗತ್ತಲ್ವ, ಆ ಮಗು ಇದ್ದರೆ ಎಷ್ಟು ಚೆಂದ ಇರುತ್ತಲ್ವ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅತ್ತೆ, ನೀವು ಕೂಡ ಹೇಗೆ ಮಕ್ಕಳನ್ನ ಬೆಳೆಸಿದಾರ ಅಲ್ವಾ, ಅದೇ ರೀತಿ ನಮ್ಮ ಮಕ್ಕಳನ್ನ ಕೂಡ ನೀವು ಬೆಳೆಸ್ತೀರಾ, ಎಂಥ ಗಟ್ಟಿಮುಟ್ಟಾಗಿರೋ ಅಜ್ಜಿ, ನಾವು ಕೆಲಸಕ್ಕೆ ಹೋಗಬೇಕಾದ್ರೆ ನೀವು ಮಗು ನೋಡ್ಕೋತೀರಾ, ಮಗುನ ಹಾರೈಕೆ ಮಾಡ್ತೀರಾ, ನೋಡೋಕೆ ಕೇಳೋಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ನೀವು ನಮ್ಮ ಪರವಾಗಿ ಇರಬೇಕು ಅತ್ತೆ ಅಂತ ಹೇಳಿ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಶ್ರೀಮಂತಪ್ಪ ನೋಡಿ, ಅಲ್ಲಿ ಅಕ್ಕ ಯಾಕೋ ಅವರಿಬ್ಬರ ಪರನೇ ವಾಲ್ತಿದ್ದಾಳೆ ಅಂತ ಅನ್ನಿಸ್ತದೆಯಲ್ಲ, ನಿಮ್ಗೆ ಆ ರೀತಿ ಅನ್ನಿಸ್ತಲ್ವಾ ಅಂತ ಕೇಳ್ತಿದ್ದಾರೆ. ನಮಗೂ ಯಾಕೋ ಅದೇ ರೀತಿ ಅನ್ನಿಸ್ತದೆ ಅಂತ ಅರ್ಜುನ್ ಚರಣ್ ಹೇಳ್ತಾರೆ. ನಂತರ ಇಲ್ಲಿ ನಿರ್ಮಲಾ ಪಾಟೀಲ್ ಅವರು, 1 ನಿಮಿಷ ಭಾರ್ಗವಿ, ನಾನು ಸ್ವಲ್ಪ ಬೃಂದಾ ಜೊತೆ ಮಾತಾಡಬೇಕು ಪರ್ಸ್ನಲಿ ಆಗಿ ಅಂತ ಹೇಳಿ ಭಾರ್ಗವಿಯನ್ನು ಕಳಿಸ್ತಾರೆ. ನಂತರ ಏನೇ ಆಗಿದೆ ಬೃಂದಾ, ನಿನಗೆ ನಿನ್ನ ತಂಗಿ ಮಾತು ಕಟ್ಕೊಂಡು ಮಗು ಬೇಕು ಅಂತ ಅವಳ ಪರನೇ ನಿಂತ್ಕೊಂಡು ನೀನು ಕೂಡ ಆಡ್ತಿದ್ಯಾ, ತಲೆ ಕೆಟ್ಟಿದ್ಯಾ ನಿನಗೆ ಅಂತ ಹೇಳಿ ನಿರ್ಮಲಾ ಕೇಳ್ತಾರೆ. ಅಯ್ಯೋ ಅತ್ತೆ ಆಗಲ್ಲ, ನಾನೇ ಅವಳ ಮಾತನ್ನು ಕೇಳಿ, ಇದೆಲ್ಲ ನನ್ನದೇ ಡಿಸಿಷನ್, ಯಾವ ಹುಡುಗಿಗೆ ಮಗು ಆಗಬೇಕು ಅನ್ನೋ ಆಸೆ ಇರೋದಿಲ್ಲ, ನನಗೂ ಕೂಡ ನನ್ನ ಮಗು ಬೇಕು ಅಂತ ಅನಿಸೋದಿಲ್ವ, ಅದೇ ಕಾರಣಕ್ಕೆ ನಾನು ಡಿಸಿಷನ್ ತೊಗೊಂಡಿರೋದು ಅಂದಾಗ ನನಗೂ ಕೂಡ ಮಗು ಬೇಡ ಅನ್ನೋದಲ್ಲ, ಆದರೆ ನನಗೆ ಮೊದಲನೇ ಮೊಮ್ಮಗು ಅದು ನೀನೇ ಕೊಡಬೇಕು
ಮಾಡಬೇಕು, ನನಗೆ ಭಾರ್ಗವಿಯಿಂದ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಏನತ್ತೆ ಮಾತಾಡ್ತಿದ್ರ ನೀವು, ನಿಜವಾಗ್ಲೂ ನೀವು ಈ ಮಾತನ್ನ ಹೇಳ್ತಿರೋದು, ನನಗೆ ನಂಬಿಕೆ ಆಗ್ತಿಲ್ಲ ಅಂದಾಗ, ಹೌದು ಕಣೆ ನೀನು ಏನು ಭಾರಿ ಒಳ್ಳೆಯಳು ಅಂತಲ್ಲ, ಆದರೆ ಅವಳಿಗೆ ನಿನಗೆ ಹೋಲಿಸಿದಾಗ ನೀನೇ ಸ್ವಲ್ಪ ಬೆಟ್ಟರು. ಅದೇ ಕಾರಣಕ್ಕೋಸ್ಕರನೇ ಯಾಕೆ ನಿನಗೆ ಆಸ್ತಿ ಬೇಡವಾ ಹೇಳು ಅಂತ ಕೇಳಿದಾಗ, ಆಸ್ತಿನ ನಿಮ್ಮ ಹತ್ರ ಏನಿದೆ ಆತ ಆಸ್ತಿ ಕೊಡೋದಕ್ಕೆ ಅಂತ ಬೃಂದ ಕೇಳೋದಕ್ಕೆ, ಯಾಕೆ ಆಸ್ತಿ ಬರೋದಿಲ್ವಾ, ನಿನ್ನ ತಂಗಿ ಇದ್ದಾಳಲ್ವಾ ಭಾರ್ಗವಿ, ಅವಳೇ ಆಸ್ತಿ ಕೊಡಿಸ್ತಾಳೆ, ನೀನು ಅವಳ ಹತ್ರ ಅದ್ರ ವಿಷಯನ ಮಾತನಾಡು ಅಂದಾಗ, ಮಾವನೇ ಬೇಡ ಅಂತಿದ್ದಾರಲ್ಲ ಅಂತ ಬೃಂದ ಹೇಳೋದಕ್ಕೆ, ಮಾವ ಬೇಡ ಅಂತಾರೆ ಅಂತ ಸುಮ್ಮನೆ ಕೂರೋದಲ್ಲ, ಮೊದಲು ಇವಳನ್ನು ಒಪ್ಸು, ಆನಂತರ ನೀವು JPನ ನೋಡ್ಕೊಂಡ್ರಾಯ್ತು. ನೋಡು ನನಗೆ ಫಸ್ಟ್ ಮೊಮ್ಮಗು ನಿನ್ನಿಂದನೇ ಬರಬೇಕು, ಆ ಭಾರ್ಗವಿನ ಕೇಸ್ ಬಗ್ಗೆ ತಲೆ ಕೆಡಿಸು ಅಂತ ಹೇಳ್ತಾರೆ. ನಂತರ ಸರಿ ಆಯಿತು ಅತ್ತೆ ಅಂತ ಬೃಂದ ಕೂಡ ಒಪ್ಕೋತಾರೆ. ಇದೆಲ್ಲವೂ ಕೂಡ ನಿರ್ಮಲಾ ಪಾಟೀಲ್ ಕುತಂತ್ರವಾಗಿದೆ. ಆಸ್ತಿಯನ್ನು ಮೊದಲು ಪಡ್ಕೋಬೇಕು ಅಂತ ಬೃಂದಾಗೆ ದುಡ್ಡುಚ್ಚು ಅನ್ನೋ ಕಾರಣಕ್ಕೆ ಆಕೆಯನ್ನು ಆ ದಾರಿಯಲ್ಲಿ ಕರ್ಕೊಳ್ಳೋದಕ್ಕೆ ಹೊಂಚ ಹಾಕಿದ್ರು ಅಂತಲೇ ಹೇಳ್ಬೋದು. ತದನಂತರ ಮತ್ತೆ ಕೋರ್ಟ ಸಮಯ ಶುರುವಾಗ್ತದೆ. ಇತ್ತ ಕಡೆ ಅರ್ಜುನ ಶ್ರೀಮಂತಪ್ಪಗೆ ಮತ್ತೊಂದು ಪಾಯಿಂಟನ್ನು ಹೇಳ್ಕೊಡ್ತಾರೆ. ನಂತರ ಅರ್ಜುನ್ ಕಟ್ಟಕಟ್ಟೆ ಮೇಲೆ ಬಂದು ನಿಂತ್ಕೊಂಡಿದ್ದಾರೆ. ಇಲ್ಲಿ ಅರ್ಜುನ್ ಕಷ್ಟ ಏನು ಅನ್ನೋದನ್ನು ಅವನ ಬಾಯಿಂದಲೇ ಕೇಳಿ ಅಂತ ಶ್ರೀಮಂತಪ್ಪ ಹೇಳ್ತಾರೆ. ಈ ಕಡೆ ಅರ್ಜುನ ಚರ್ಚ್ ಮುಂದೆ ನಮಗೆ ಮಗು ಬೇಡ ಅಂತಲ್ಲ, ನಮಗೂ ಕೂಡ ಮಗು ಬೇಕು ಅನ್ನೋ ಆಸೆ ಇದೆ, ಆದರೆ ನಾವೇ ಇಲ್ಲಿ ಒಂದೊಂದು ತುತ್ತಕ್ಕೂ ಕೂಡ ಕಷ್ಟಪಡ್ತಾ ಇದ್ದೀವಿ. ತುತ್ತು ಊಟಕ್ಕೆ ಹೊಂದಿಸೋದೇ ಕಷ್ಟ ಆಗ್ತದೆ. ಇಂಥ ಸಮಯದಲ್ಲಿ ನಾವು ಕಷ್ಟಪಡೋದಲ್ಲದೆ ನಮ್ಮ ಮಗು ಕೂಡ ಕಷ್ಟಪಡಬೇಕಾ, ಆ ಮಗುನಾದರೂ ಆರಾಮಾಗಿರಬೇಕು ಅಂತ ಅನಿಸುತ್ತಲ್ವ. ನಾವು ಪಡೋ ಕಷ್ಟ ಮಗು ಬೇಡ ಅನ್ನೋದಷ್ಟೇ. ಎಲ್ಲ ಕೂಡ ಸರಿ ಹೋಗಿ ಆಸ್ತಿ ನಮಗೆ ಸಿಕ್ಕಿದ ಮೇಲೆ ಆದರೆ ಮಗು ಮಾಡ್ಕೊಂಡ್ರೆ ಆಯಿತು ಅನ್ನೋದೇ ನನ್ನ ಆಲೋಚನೆ. ಅದನ್ನು ಬಿಟ್ಟು ಈ ರೀತಿ ಪ್ರೆಷರ್ ಹಾಕೋದು ಎಷ್ಟು ಸರಿ ಅಂತ ಅರ್ಜುನ್ ಹೇಳ್ತಾರೆ. ಈ ಕಡೆ ಅವರ ಅಣ್ಣ ಕೂಡ ಹೌದು, ನನಗೆ ಆ ರೀತಿ ಇರಬೇಕು, ಈ ರೀತಿ ಫುಡ್ ತಿನ್ನಬೇಕು ಅಂತ ಹೇಳಿ ನಿಜಕ್ಕೂ ಕೂಡ ನನಗೆ ಟಾರ್ಚರ್ ಮಾಡ್ತಿದ್ದಾರೆ ಅಂತ ಹೇಳಿ ಚರಣ್ ಕೂಡ ಹೇಳ್ತಾರೆ. ನಂತರ ಇಲ್ಲಿ ಭಾರ್ಗವಿ ಮತ್ತೆ ಕಟಕಟೆ ಮೇಲೆ ಬಂದಿದೆ. ನಮಗೂ ಕೂಡ ನಮ್ಮ ಗಂಡಂದಿರ ಕಷ್ಟ ಅರ್ಥ ಆಗುತ್ತೆ, ಆದರೆ ಅವರು ಕೂಡ ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗತ್ತಲ್ವ. ಯಾಕೆ ಈ ರೀತಿ ನಡ್ಕೋತಾರೆ, ನಮಗೂ ಕೂಡ ತುಂಬಾ ಪ್ರೆಷರ್ ಇರುತ್ತೆ. ಜನಗಳು ಮದುವೆ ಆಗಿ ಇಷ್ಟು ತಿಂಗಳಾಯಿತು, ಇನ್ನೂ ಯಾಕೆ ಮಗು ಆಗಿಲ್ಲ ಅಂತ ಕೇಳ್ತಾರೆ. 4 ಜನ 4 ಥರ ಮಾತಾಡ್ಕೋತಾರೆ. ನಾವು ಅದನ್ನೆಲ್ಲ ಕೇಳೋಕ್ಕಾಗದೆ ಮಗು ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ತೀವಿ. ಅಂತ ಒಂದು ಸಮಯದಲ್ಲಿ ಈ ರೀತಿಯಾಗಿ ಇವ್ರು ಮಾತಾಡ್ಬಿಟ್ರೆ ಖಂಡಿತವಾಗ್ಲೂ ನಮ್ಮ ಮನಸ್ಸಿಗೆ ಎಷ್ಟು ಘಾಸಿ ಆಗೋದಿಲ್ಲ, ನಮ್ಮ ಕಷ್ಟ ಕೂಡ ಅರ್ಥ ಮಾಡ್ಕೋಬೇಕಲ್ವಾ ಅಂತ ಹೇಳಿ ಭಾರ್ಗವಿ ತಿಳಿಸ್ತಾರೆ. ಇಲ್ಲಿ JP ಅವ್ರಿಗಂತೂ ತುಂಬ ಖುಷಿ ಆಗಿಬಿಡುತ್ತೆ ಭಾರ್ಗವಿ ಮಾತನ್ನು ಕೇಳಿ. ಬಿಕಾಸ್ ಆಲ್ರೆಡಿ ಭಾರ್ಗವಿ ತನ್ನ ಮಾವನ ಹತ್ರನೇ ಒಂದು ಕಂಡೀಷನ್ ಹಾಕಿದ್ದು, ನಾನು ಮಗು ಮಾಡ್ಕೊಳ್ಳೋದಕ್ಕೆ ಒಪ್ಕೋತೀನಿ ಮಾವ, ಆದರೆ ಆಸ್ತಿ ವಿಷಯವಾಗಿ ನೀವು ಕೋರ್ಟಿಗೆ ಕೇಸ್ ಹಾಕೋದಕ್ಕೆ ಒಪ್ಕೋಬೇಕು ಅಂತ. ಬಟ್ JP ತದನಂತರ ವಾದ ಮಾಡೋಣ ಅದ್ರ ಬಗ್ಗೆ, ಮೊದಲು ಈ ವಿಷಯ ಬಗೆಹರಿಲಿ ಅಂತ ಕೂಡ ಹೇಳಿದರು. ಈಗ ಜಡ್ಜ್ ತಮ್ಮ ತೀರ್ಮಾನವನ್ನು ಹೇಳ್ತಿದ್ದಾರೆ. ಈ ಒಂದು ವಿಷಯದಲ್ಲಿ ನಾವೇನು ತೀರ್ಮಾನ ತಗೊಳ್ಳೋಕ್ಕಾಗ್ತಿಲ್ಲ, ಹಾಗಾಗಿ ವೋಟಿಂಗ್ಗೆ ಕೊಡ್ತಾ ಇದ್ದೀವಿ. ವೋಟಿಂಗ್ ಮೆಜಾರಿಟಿ ಯಾರಿಗೆ ಬರುತ್ತೋ ಅವರಿಗೆ ಆ ಒಂದು ಜಡ್ಜ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾರೆ. ಫೈನಲಿ ಶ್ರೀಮಂತಪ್ಪ ಕೂಡ ಅರ್ಜುನ್ ಮತ್ತು ಚರಣ್ನ ಬಿಟ್ಟು ಭಾರ್ಗವಿ ಪರವಾಗಿ ವೋಟಿಂಗನ್ನು ಹಾಕ್ಬಿಡ್ತಾರೆ. ಹಾಗಾಗಿ ಅರ್ಜುನ್ ಮತ್ತು ಚರಣ್ಗೆ ಬೀಳೋದು ಜಸ್ಟ್ 2 ವೋಟ್ ಮಾತ್ರ ಆಗಿರೋ ಚಾನ್ಸಸ್ ಅದ. ಕೊನೆಗೂ ಕೂಡ ಇಲ್ಲಿ JP ಪಾಟೀಲ್ ಹೇಳಿದಾಗೆ ಮಗು ಮಾಡ್ಕೊಳ್ಳೋ ವಿಷಯದಲ್ಲಿ ಇಲ್ಲಿ ಬೃಂದ ಮುಂದುವರಿತಾ ಇದ್ರೆ, ಈ ಕಡೆ ಭಾರ್ಗವಿ ಕೋರ್ಟಿಗೆ ಕೇಸ್ ಹಾಕೋದ್ರ ಮುಖಾಂತರ ಆಸ್ತಿಯನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಮುಂದೇನಾಗುತ್ತೆ ಮುಂದಿನ